ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯ ಬಗ್ಗೆ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಯಾಕೆ ನಾವು ಈ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಈ ಕ್ಲಾಸ್ ತುಂಬ ವೆರಿ ಇಂಪಾರ್ಟೆಂಟ್ ಗೆಳೆಯರೆ. ಯಾಕಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೊಸ ಮತಗಳ ಉದಯದ ನಂತರ ಭಾರತದ ಇತಿಹಾಸದಲ್ಲಿ ರಜಪೂತರು ಬರ್ತಾರೆ. ರಜಪೂತ್ರ ನಂತರ ಬರುವಂಥವ್ರೆ ಅಫ್ಘನ್ ದಾಳಿಕೋರರು ಯಾರಪ್ಪ ಅಂದರೆ, ಮೊದಲಿಗೆ ಮೊಹಮ್ಮದ್ ಗಜ್ನಿ ಬರ್ತಾನೆ, ನಂತರಿಗೆ ಮೊಹಮ್ಮದ್ ಗೋರಿ ಬರ್ತಾನೆ. ಗೆಳೆಯರೆ, ಅಫ್ಘನ್ ಮತ್ತು ಅರೇಬಿಕ್ ದಾಳಿಕೋರರಲ್ಲಿ ಅಫ್ಘನ್ ದಾಳಿಕೋರರು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದ ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನು ಲೂಟಿಯನ್ನು ಮಾಡ್ತಾರೆ. ಪ್ರತಿಯೊಂದು ದೇವಸ್ಥಾನಗಳನ್ನು ಲೂಟಿ ಮಾಡ್ತಾರೆ ಗೆಳೆಯರೆ. ಪ್ರತಿಯೊಂದು ದೇವಸ್ಥಾನಗಳನ್ನು ಕೂಡ ಲೂಟಿಯನ್ನು ಮಾಡ್ತಾರೆ ಇವರು. ಯಾರು? ಅಫ್ಘನ್ ದಾಳಿಕೋರರು ಪ್ರಮುಖವಾಗಿ ಅದರಲ್ಲಿ ಬರೋರಂಥ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ. ಬನ್ನಿ ಗೆಳೆಯರೆ, ಹಾಗಾದರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಎಲ್ಲೆಲ್ಲಿ ದಾಳಿಯನ್ನು ಮಾಡ್ತಾರೆ, ಇವರ ಇತಿಹಾಸ ಏನು, ಇವರ ಹಿನ್ನೆಲೆ ಏನು, ಇವರು ಯಾವ್ಯಾವ ಕದನಗಳನ್ನು ಮಾಡಿದ್ದಾರೆ ನೋಡೋಣ. ಬನ್ನಿ ಗೆಳೆಯರೆ, ಮೊದಲಿಗೆ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಅಂತ ಕರೀತಾರೆ. ಗಜ್ನಿ ಮೊಹಮ್ಮದ್ ಅಥವಾ ಮೊಹಮ್ಮದ್ ಗಜ್ನಿ ಅಂತ ಕರೀತಾರೆ. ಸೊ ಮೊಹಮ್ಮದ್ ಗಜ್ನಿ ಮನೆತನದ ಸ್ಥಾಪಕ ಯಾರಪ್ಪ ಅಂದರೆ ಅಲ್ತಫ್ ಗಿನ್. ಗಜ್ನಿ ಮನೆತನದ ಸ್ಥಾಪಕ ಅಲ್ತಫ್ ಗಿನ್ ಅಂತ. ಎರಡನೇದು, ಗಜ್ನಿ ಇರುವುದು ಅಫ್ಘಾನಿಸ್ತಾನ್ ಗೆಳೆಯರೆ. ಇವರು ಯಾರು ಕೂಡ ಭಾರತದಲ್ಲಿ ಇದ್ದು ಆಳ್ವಿಕೆ ಮಾಡಿಲ್ಲ. ಇವರು ಅಫ್ಘನ್ನಲ್ಲೇ ಆಳ್ವಿಕೆ ಮಾಡ್ತಾ ಇದ್ರು. ಸೊ ಅಫ್ಘನ್ನಲ್ಲೇ ಇರ್ತಾ ಇದ್ರು. ಬರೀ ದಾಳಿ ಮಾಡೋಕ್ಕೋಸ್ಕರ ಭಾರತಕ್ಕೆ ಬಂದು ದಾಳಿ ಮಾಡಿ ಇಲ್ಲಿ ಇರೋವಂಥ ವಜ್ರ ವೈಡೂರ್ಯ ಎಲ್ಲವನ್ನ ಲೂಟಿ ಮಾಡಿಕೊಂಡು ಅಫ್ಘನ್ಗೆ ಮರಳಿ ಹೋಗ್ತಾ ಇದ್ರು. ಪಾಯಿಂಟ್ ನಂಬರ್ 3, ಗಜ್ನಿಯ ಕಾಲ ಯಾವುದಪ್ಪ ಅಂದರೆ ಕ್ರಿಸ್ತಶಕ 997ರಿಂದ 1030. ಪಾಯಿಂಟ್ ನಂಬರ್ 4, ಮೊಹಮ್ಮದ್ ಗಜ್ನಿಯ ಬಿರುದು ಏನಪ್ಪ ಅಂದರೆ ವಿಗ್ರಹ ಭಂಜಕ. ಯಾಕಂದರೆ ಭಾರತದಲ್ಲಿರುವಂಥ ಅನೇಕ ದೇವಾಲಯಗಳು, ಸಾವಿರಾರು ದೇವಾಲಯಗಳ ವಿಗ್ರಹಗಳನ್ನು ಭಂಜನೆ ಮಾಡಿದವನು ಅಂದರೆ ಮುರಿದವನು, ಒಡೆದವನು, ದಾಳಿಯನ್ನು ಮಾಡಿದವನು ಯಾರಪ್ಪ ಅಂದರೆ ಮೊಹಮ್ಮದ್ ಗಜ್ನಿ. ಯಾಕಂದರೆ ಮೊದಲಿನ ಕಾಲದಲ್ಲಿ ವಿಗ್ರಹಗಳ ಒಳಗಡೆ ವಜ್ರ ವೈಡೂರ್ಯಗಳನ್ನು ಮುಚ್ಚಿಡ್ತಾ ಇದ್ರು. ಸೊ ಆ ವಿಗ್ರಹಗಳನ್ನು ಒಡೆದು ಅದರಲ್ಲಿರುವಂಥ ವಜ್ರ ವೈಡೂರ್ಯಗಳನ್ನು ಕದ್ದವನು ಯಾರಪ್ಪ ಅಂದರೆ ಮೊಹಮ್ಮದ್ ಗಜ್ನಿ ಗೆಳೆಯರೆ. ಓಕೆ. ಪಾಯಿಂಟ್ ನಂಬರ್ 5, ಮೊಹಮ್ಮದ್ ಗಜ್ನಿ ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಉದ್ದೇಶ ಹೊಂದಿರಲಿಲ್ಲ. ಯಾರಿಗೂ ಕೂಡ ಮೊಹಮ್ಮದ್ ಗಜ್ನಿಗೆ ಭಾರತದಲ್ಲಿ ಶಾಶ್ವತವಾಗಿ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋಂಥ ಉದ್ದೇಶ ಇರಲಿಲ್ಲ. ದಾಳಿ ಮಾಡ್ತಾ ಇದ್ರು ಭಾರತದ ಮೇಲೆ. ತನ್ನ ಅಪಾರವಾದ ಸೈನ್ಯವನ್ನು ತಂದು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ರು. ದಾಳಿ ಮಾಡಿ ಇಲ್ಲಿರುವಂಥ ಏನು ದೇವಸ್ಥಾನಗಳಿದೆ, ದೇವಸ್ಥಾನಗಳನ್ನು ಒಡೆದು ಅದರಲ್ಲಿರುವಂಥ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಮತ್ತೆ ತಮ್ಮ ಮೂಲ ಸ್ಥಾನ ಅಂದರೆ ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದ್ರು. ಪಾಯಿಂಟ್ ನಂಬರ್ 6, 17 ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ದಾನೆ ಗೆಳೆಯರೆ. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ್ದಾನೆ. 17 ಬಾರಿ ಕೂಡ ಭಾರತವನ್ನು ಲೂಟಿ ಮಾಡಿದ್ದಾನೆ. ಭಾರತದ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದಾನೆ ಗೆಳೆಯರೆ. ಓಕೆ. ಪಾಯಿಂಟ್ ನಂಬರ್ 7, ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ದಾಳಿ ಮಾಡಿದ ವರ್ಷಗಳು ಕ್ರಿಸ್ತಶಕ 1000ದಿಂದ ಕ್ರಿಸ್ತಶಕ 1027ರವರೆಗೆ ಭಾರತದ ಮೇಲೆ ನಿರಂತರವಾಗಿ 17 ಬಾರಿ ದಾಳಿ ಮಾಡಿದ್ದಾನೆ. ಪಾಯಿಂಟ್ ನಂಬರ್ 8, ಮೊಹಮ್ಮದ್ ಗಜ್ನಿಯ ಪ್ರಥಮ ದಾಳಿ ಕ್ರಿಸ್ತಶಕ 1000ದಿಂದ 1001. ಗೆಳೆಯರೆ, ಮೊಹಮ್ಮದ್ ಗಜ್ನಿಯ ಪ್ರಥಮ ದಾಳಿ ಯಾವಾಗತ್ತೆ? ಕ್ರಿಸ್ತಶಕ 1000ದಿಂದ 1001ನೇ ವರ್ಷಕ್ಕೆ ಪ್ರಥಮ ದಾಳಿಯನ್ನು ಮಾಡ್ತಾನೆ. ಪಾಯಿಂಟ್ ನಂಬರ್ 9, ಪ್ರಥಮ ದಾಳಿ ಪಂಜಾಬಿನ ಶಕರ ದೊರೆ ಜಯಪಾಲನ ಮೇಲೆ ಮಾಡ್ತಾನೆ. ನೋಟ್ ಮಾಡ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಕ್ಲಾಸ್ಗಳನ್ನು ಮಾಡೋ ಉದ್ದೇಶ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಗೆಳೆಯರೆ. ಓಕೆ. ಸೊ ಪ್ರಥಮ ದಾಳಿ ಎಲ್ಲಿ ಮಾಡ್ತಾನೆ? ಪಂಜಾಬಿನ ಶಕರ ದೊರೆ ಜಯಪಾಲನ ಮೇಲೆ ದಾಳಿ ಮಾಡ್ತಾನೆ. ಯಾವಾಗ? ಕ್ರಿಸ್ತಶಕ 1000ದಿಂದ 1001 ವರ್ಷದಲ್ಲಿ. ಓಕೆ. ಪಾಯಿಂಟ್ ನಂಬರ್ 10, ಮೊಹಮ್ಮದ್ ಗಜ್ನಿಯ 16ನೇ ದಾಳಿ ಕ್ರಿಸ್ತಶಕ 1025ರಿಂದ 1026ವರೆಗೆ ನಡೆಯುತ್ತೆ ಭಾರತದಲ್ಲಿ. ಪಾಯಿಂಟ್ ನಂಬರ್ 11, ಮೊಹಮ್ಮದ್ ಗಜ್ನಿಯ 16ನೇ ದಾಳಿ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನೆ ಗೆಳೆಯರೆ. ಗುಜರಾತ್ನ ಸೋಮನಾಥ ದೇವಾಲಯ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಸೊ ಈ ಗುಜರಾತ್ನ ಸೋಮನಾಥ ದೇವಾಲಯ ಏನಿದೆ ಗೆಳೆಯರೆ, ಸೋಮನಾಥೇಶ್ವರ ಅಂತ ಏನು ಕರೀತಾರೆ, ಈ ದೇವಾಲಯ ಮೊದಲು ಚಿನ್ನದಿಂದ ಮಾಡಲ್ಪಟ್ಟಿರುತ್ತೆ.
ಸೋಮನಾಥೇಶ್ವರ ದೇವಾಲಯ ಮೊದಲು ಚಿನ್ನದಿಂದ ಮಾಡಲ್ಪಟ್ಟಿರುತ್ತೆ. ಅದನ್ನು ದಾಳಿ ಮಾಡಿದ ಮೇಲೆ ಬೆಳ್ಳಿಯಿಂದ ಮಾಡ್ತಾರೆ. ಬೆಳ್ಳಿಯನ್ನು ದಾಳಿ ಮಾಡಿದ ಮೇಲೆ ಅದನ್ನು ಕಟ್ಟಿಗೆಯಿಂದ ಕಟ್ತಾರೆ ಗೆಳೆಯರೆ. ಅದನ್ನು ಕೂಡ ದಾಳಿ ಮಾಡಿ ಹಾಳು ಮಾಡಿ ಹೋಗ್ತಾರೆ ಸೋಮನಾಥ ದೇವಾಲಯವನ್ನು. ಪಾಯಿಂಟ್ ನಂಬರ್ 12, ಗುಜರಾತಿನ ಸೋಮನಾಥ ದೇವಾಲಯವನ್ನು ಮೊದಲು ಬಂಗಾರದಿಂದ ಅದು ಲೂಟಿ ಮಾಡಿದ ಮೇಲೆ ನಂತರ ಬೆಳ್ಳಿಯಿಂದ ಅದನ್ನು ಕೂಡ ಲೂಟಿ ಮಾಡಿದ ಮೇಲೆ ನಂತರ ಕಟ್ಟಿಗೆಯಿಂದ ಕಟ್ತಾರೆ. ಕಟ್ಟಿಗೆಯನ್ನು ಕೂಡ ಕಟ್ಟಿದಂಥ ದೇವಾಲಯವನ್ನು ಅಫ್ಘಾನ್ ದಾಳಿಕೋರರು ಹಾಳು ಮಾಡಿದ ಮೇಲೆ ನಂತರ ಕಲ್ಲಿನಿಂದ ಕಟ್ಟಲಾಗಿದೆ. ನೋಟ್ ಮಾಡ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದರೆ ಇತಿಹಾಸದಲ್ಲಿ ದಾಳಿ ಮಾಡಿದವರು ಬರ್ತಾರೆ, ದಾಳಿ ಎದುರಿಸಿದವರು ಕೂಡ ಬರ್ತಾರೆ. ಆದರೆ ನಿಂತು ನೋಡಿದವರು, ನಿಂತು ನಕ್ಕೋರು ಯಾರೂ ಬರಲ್ಲ ಗೆಳೆಯರೆ. ಓಕೆ. ಪಾಯಿಂಟ್ ನಂಬರ್ 13, ಮೊಹಮ್ಮದ್ ಗಜ್ನಿಯ 17ನೇ ದಾಳಿ ಕ್ರಿಸ್ತ ಶಕ 1027ರಲ್ಲಿ ನಡೆಯುತ್ತೆ. ಪಾಯಿಂಟ್ ನಂಬರ್ 14, ಮೊಹಮ್ಮದ್ ಗಜ್ನಿಯ 17ನೇ ದಾಳಿ ಪಂಜಾಬಿನ ಜಾಟರ ಮೇಲೆ ದಾಳಿಯನ್ನ ಮಾಡ್ತಾನೆ ಗೆಳೆಯರೆ. ಎಲ್ಲೆಲ್ಲಿ ಅಪಾರ ಸಂಪತ್ತಿರುತ್ತೋ ಅಲ್ಲೆಲ್ಲ ಮೊಹಮ್ಮದ್ ಗಜ್ನಿ ದಾಳಿಯನ್ನ ಮಾಡಿ ಆ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ಓಕೆ. ಪಾಯಿಂಟ್ ನಂಬರ್ 15, ಮೊಹಮ್ಮದ್ ಗಜ್ನಿಯ ಆಸ್ಥಾನದ ಕವಿಗಳು ಯಾರಂದ್ರೆ ಅಲ್ ಬೇರೋನಿ ಮತ್ತು ಫಿರ್ದೋಷಿ ಗೆಳೆಯರೆ. ಮೊಹಮ್ಮದ್ ಗಜ್ನಿ ಆಸ್ಥಾನದ ಕವಿಗಳು ಅಲ್ ಬೇರೋನಿ ಮತ್ತು ಫಿರ್ದೋಷಿ, ನೆನ್ಪಿಟ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ. ಪಾಯಿಂಟ್ ನಂಬರ್ 16, ಅಲ್ ಬೇರೋನಿ ಬರೆದ ಪುಸ್ತಕಗಳು ಯಾವುದಪ್ಪ ಅಂದರೆ ತಾರಿಕ್ ಉಲ್ ಹಿಂದ್ ಒಂದು, ಎರಡನೇದ್ದು ಕಾನೂನ್ ಇ ಮಸೂದಿ ಅನ್ನುವಂಥ 2 ಪುಸ್ತಕಗಳನ್ನು ಅಲ್ ಬೇರೋನಿ ಬರೀತಾನೆ. ಪಾಯಿಂಟ್ ನಂಬರ್ 17, ಅಲ್ ಬೇರೋನಿಯ ಕಾನೂನ್ ಇ ಮಸೂದಿ ಎಂಬ ಪುಸ್ತಕವು ಖಗೋಳ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಪಾಯಿಂಟ್ ನಂಬರ್ 18, ಫಿರ್ದೋಷಿ ಬರೆದ ಪುಸ್ತಕ ಶಹನಾಮ ಗೆಳೆಯರೆ, ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 19, ಫಿರ್ದೋಷಿಯನ್ನು ಪೂರ್ವದ ಹೋಮರ್ ಎಂದು ಸಹ ಕರೆಯುತ್ತಾರೆ. ಪಾಯಿಂಟ್ ನಂಬರ್ 20, ಹೋಮರ್ ಬರೆದ ಪುಸ್ತಕಗಳು ಯಾವುದಪ್ಪ ಅಂದರೆ ಇಲಿಯಡ್ ಮತ್ತು ಓಡಿಸಿ ಗೆಳೆಯರೆ. ಇದನ್ನು ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ, ಸೊ ಅದಕ್ಕಾಗಿ ಕೊಟ್ಟಿದ್ದೀನಿ ಎಕ್ಸ್ಟರ್ನಲ್ ಆಗಿ. ಹೋಮರ್ ಬರೆದ ಪುಸ್ತಕಗಳು ಇಲಿಯಡ್ ಮತ್ತು ಓಡಿಸಿ. ಓಕೆ. ಪಾಯಿಂಟ್ ನಂಬರ್ 21, ಮೊಹಮ್ಮದ್ ಗಜ್ನಿಯ ಜೊತೆ ಭಾರತಕ್ಕೆ ಬಂದ ವಿದ್ವಾಂಸ ಯಾರಪ್ಪ ಅಂದರೆ ಅಲ್ ಬೇರೋನಿ. ಪಾಯಿಂಟ್ ನಂಬರ್ 22, ತಾರಿಕ್ ಇ ಯಾಮಿನಿ ಕೃತಿಯ ಪ್ರಸಿದ್ಧ ರಚನಾಕಾರ ಉತ್ಬಿ ಮೊಹಮ್ಮದ್ ಗಜ್ನಿಯ ವೈಯಕ್ತಿಕ ಸೇವೆಯಲ್ಲಿದ್ದ ಗೆಳೆಯರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇದ್ದೀವಿ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗಜ್ನಿ ಯಾವ ರೀತಿ ಭಾರತವನ್ನು ಲೂಟಿ ಮಾಡ್ತಾನೆ, ಅದೇ ರೀತಿಯಲ್ಲಿ ಕೂಡ ಮೊಹಮ್ಮದ್ ಗೋರಿ ಅಫ್ಘಾನ್ ದಾಳಿಕೋರ, ಇವನು ಕೂಡ ಭಾರತವನ್ನು ಲೂಟಿ ಮಾಡ್ತಾನೆ. ಓಕೆ, ನೋಡೋಣ ಬನ್ನಿ ಮೊಹಮ್ಮದ್ ಗೋರಿಯ ಬಗ್ಗೆ. ಪಾಯಿಂಟ್ ನಂಬರ್ 1, ಮೊಹಮ್ಮದ್ ಗೋರಿ ಇರುವುದು ಅಫ್ಘಾನಿಸ್ತಾನದಲ್ಲಿ. ಮೊಹಮ್ಮದ್ ಗಜ್ನಿಯ ನಂತರ ಮೊಹಮ್ಮದ್ ಗೋರಿ ಬರ್ತಾನೆ. ಪಾಯಿಂಟ್ ನಂಬರ್ 2, ಮೊಹಮ್ಮದ್ ಗೋರಿ ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಉದ್ದೇಶ ಹೊಂದಿರಲಿಲ್ಲ. ಈ ಅಫ್ಘಾನ್ ದಾಳಿಕೋರರು ಏನಿರ್ತಾರೆ, ಇವರ ಉದ್ದೇಶ ಭಾರತದ ಸಂಪತ್ತನ್ನು ಲೂಟಿ ಹೊಡೆಯಬೇಕಾಗಿತ್ತೇ ಹೊರತು ಇಲ್ಲಿ ಯಾವುದೇ ರೀತಿಯ ಶಾಶ್ವತ ಸಾಮ್ರಾಜ್ಯವನ್ನು ಕಟ್ಟುವಂಥ ಉದ್ದೇಶ ಆಗಿರಲಿ, ಕನಸಾಗಿರಲಿ ಅವ್ರಿಗಿರಲಿಲ್ಲ ಗೆಳೆಯರೆ. ಓಕೆ. ಪಾಯಿಂಟ್ ನಂಬರ್ 3, ಘೋರಿಯ ದಂಡನಾಯಕ ಯಾರಪ್ಪ ಅಂದರೆ ಕುತುಬುದ್ದೀನ್ ಐಬಕ್. ಪಾಯಿಂಟ್ ನಂಬರ್ 4, ಮೊಹಮ್ಮದ್ ಗೋರಿಯ ಉತ್ತರ ಭಾರತದ ಮೇಲೆ ಸಾಧಿಸಿದ ವಿಜಯವು ಅತ್ಯಂತ ಸುಲಭದ ವಿಜಯವಾಗಿತ್ತು ಎಂದು ಹೇಳಿದ ಇತಿಹಾಸಕಾರ ಮೊಹಮ್ಮದ್ ಹಬೀಬ್. ಯಾಕೆ ಅತ್ಯಂತ ಸುಲಭವಾಗಿತ್ತು ಅಂದರೆ ಇಲ್ಲಿ ನಮ್ಮಲ್ಲಿ ಪ್ರಾಂತ್ಯಗಳಿದ್ದು, ಪ್ರಾಂತ್ಯಗಳ ನಡುವೆ ಕಚ್ಚಾಟಗಳಿದ್ದು, ಜಗಳಗಳಿದ್ದು, ಕಚ್ಚಾಟಗಳಿದ್ದು, ಒಳ ಸಂಚುಗಳಿದ್ದು. ಈ ಕಾರಣಕ್ಕಾಗಿ ಬೇರೆ ದಾಳಿಕೋರರು ಅಂದರೆ ಅಫ್ಘಾನ್ ಮತ್ತು ಅರೇಬಿಕ್ ದಾಳಿಕೋರರು ಈಸಿಯಾಗಿ ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿರುವಂಥ ಸಂಪತ್ತನ್ನು ಲೂಟಿ ಹೊಡೆದ್ರು, ಕೊಳ್ಳೆ ಹೊಡೆದ್ರು ಗೆಳೆಯರೆ. ಇವರೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಭಾರತವನ್ನು ಯಾರೂ ಕೂಡ ಕೊಳ್ಳೆ ಹೊಡೆಯಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗಲೂ ಕೂಡ ನಾವು ಭಾರತೀಯರು ಒಗ್ಗಟ್ಟಾಗಿಲ್ಲ. ಇದಕ್ಕೆ ಉದಾಹರಣೆಗಳು ತಮಗೆ ದಿನ ಪೇಪರಲ್ಲಿ, ಟಿವಿಯಲ್ಲಿ ಸಿಗತ್ತೆ. ಓಕೆ. ಪಾಯಿಂಟ್ ನಂಬರ್ 5, ಕ್ರಿಸ್ತ ಶಕ 1178ರಲ್ಲಿ ಸೋಲಂಕಿಯರ ಅರಸನಾದ 2ನೇ ಭೀಮದೇವ ಮತ್ತು ನಾಯಕಿ ದೇವಿಯ ಕೈಯಲ್ಲಿ ಗದರ್ಘಟ್ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತಿರ್ತಾನೆ. ಯಾವಾಗ? ಕ್ರಿಸ್ತ ಶಕ 1178ರಲ್ಲಿ ಸೋಲಂಕಿಯರ ಅರಸ 2ನೇ ಭೀಮದೇವ ಮತ್ತು ನಾಯಕಿ ದೇವಿಯ ಕೈಯಲ್ಲಿ ಗದರ್ಘಟ್ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತು ಸುಣ್ಣವಾಗ್ತಾನೆ. ಮತ್ತೆ ಮರಳಿ ಅಫ್ಘಾನಿಸ್ತಾನಕ್ಕೆ ಮರಳ್ತಾನೆ ಗೆಳೆಯರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರಥಮ ತರೇನ್ ಕದನ. ಮೊಹಮ್ಮದ್ ಗೋರಿ ಬಂದ ತಕ್ಷಣ ಅವನ ಆಳ್ವಿಕೆಯಲ್ಲಿ ಅಥವಾ ಅವನ ಏನು ಕದನ ಇದೆ, ಅವನ ಏನು ದಾಳಿ ಇದೆ, ಈ ದಾಳಿಯಲ್ಲಿ 2
ಕದನಗಳು ನಡೆಯುತ್ತೆ. ಒಂದು ಪ್ರಥಮ ತರೈನ್ ಕದನ, ಎರಡನೇದ್ದು ಎರಡನೇ ತರೈನ್ ಕದನ. ಸೊ ಈ ತರೈನ್ ಕದನಗಳ ಬಗ್ಗೆ ನೋಡ್ತಾ ಇದ್ದೀವಿ, ಬನ್ನಿ. ಪಾಯಿಂಟ್ ನಂಬರ್ 1, ಒಂದನೇ ತರೈನ್ ಕದನವು ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯುತ್ತೆ ಗೆಳೆಯರೆ. ಪಾಯಿಂಟ್ ನಂಬರ್ 2, ಒಂದನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತಿರ್ತಾನೆ. ಪೃಥ್ವಿರಾಜ್ ಚೌಹಾಣನ ಮುಂದೆ ಒಂದನೇ ತರೈನ್ ಕದನ ಕ್ರಿಸ್ತಶಕ 1191ರಲ್ಲಿ ಪೃಥ್ವಿರಾಜ್ ಸಿಂಗ್ ಚೌಹಾಣನ ಮುಂದೆ ತರೈನ್ ಕದನದಲ್ಲಿ, ಯಾವ ತರೇನು ಒಂದನೇ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತಿರ್ತಾನೆ. ಸೋತಂತ ಮೊಹಮ್ಮದ್ ಗೋರಿಯನ್ನ ಪೃಥ್ವಿರಾಜ್ ಚೌಹಾಣ ಕ್ಷಮಾಪಣೆ ಮಾಡಿ ಅವನಿಗೆ ಮರಳಿ ಕಳಿಸ್ತಾನೆ, ಕ್ಷಮಿಸ್ತಾನೆ, ಕ್ಷಮಾದಾನ ಕೊಟ್ಟು ನಮ್ಮ ಭಾರತೀಯ ರಾಜರಲ್ಲಿ ಇದ್ದಂಥ ಒಂದು ಗುಣ ಅದು ಕ್ಷಮಾದಾನ. ಸೊ ಆ ಕ್ಷಮಾದಾನವನ್ನ ಪೃಥ್ವಿರಾಜ್ ಸಿಂಗ್ ಚೌಹಾಣನು ಕೊಟ್ಟು ಕಳಿಸ್ತಾನೆ ಯಾರಿಗೆ? ಮೊಹಮ್ಮದ್ ಗೋರಿಗೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ದ್ವಿತೀಯ ತರೈನ್ ಕದನ ಯಾವಾಗ ನಡೆಯುತ್ತೆ? ಕ್ರಿಸ್ತಶಕ 1192. ಏನು ಮೂರನೇ ಪೃಥ್ವಿರಾಜ್ ಚೌಹಾಣನ ಎದುರುಗಡೆ ಒಂದನೇ ತರೈನ್ ಕದನದಲ್ಲಿ ಸೋತ ಮೊಹಮ್ಮದ್ ಗೋರಿ ಮರಳಿ ವಾಪಸ್ ಅಫ್ಘಾನ್ಗೆ ಹೋಗ್ತಾನೆ. ಮತ್ತೆ 1192ರಲ್ಲಿ ಎರಡನೇ ತರೈನ್ ಕದನ ಯಾರ ನಡುವೆ ನಡೆಯುತ್ತೆ ಅಂದ್ರೆ ಅದೇ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣನ ನಡುವೆ ನಡೆಯುತ್ತೆ. ಇದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ದ್ವಿತೀಯ ತರೈನ್ ಕದನದಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣ ಸೋಲ್ತಾನೆ. ಸೋತಂತ ಮೂರನೇ ಪೃಥ್ವಿರಾಜ ಚೌಹಾಣನನ್ನ ಸೆರೆ ಹಿಡಿದು ಅವನ ಸೈನಿಕರ ಜೊತೆ ಅಫ್ಘಾನಿಸ್ತಾನಕ್ಕೆ ಕೊಂಡೊಯ್ದು ಅಲ್ಲಿ ಚಿತ್ರಹಿಂಸೆನ ಕೊಟ್ಟು ಕೊಲ್ತಾನೆ. ಅವನ ಕಣ್ಣನ್ನ ಸಹಿತ ತೆಗಿತಾನೆ. ಯಾರು? ಪೃಥ್ವಿರಾಜ ಚೌಹಾಣನ ಕಣ್ಣನ್ನ ಯಾರು ತೆಗಿತಾರೆ? ಮೊಹಮ್ಮದ್ ಗೋರಿ ಅತಿ ಚಿತ್ರಹಿಂಸೆ ಕೊಟ್ಟು ಕೊಲ್ತಾನೆ ಗೆಳೆಯರೆ. ಓಕೆ, ನಮ್ಮ ರಾಜರು ಅಂದರೆ ನಮ್ಮ ಭಾರತೀಯ ರಾಜರಲ್ಲಿ ಇರುವಂಥ ಕ್ಷಮಾ ಗುಣಗಳು ಬೇರೆ ವಿದೇಶಿಗರ ಯಾವುದೇ ರಾಜರುಗಳಲ್ಲಿ ಇರಲಿಲ್ಲ, ವಿದೇಶಿ ದಾಳಿಕೋರರಲ್ಲಿ ಇರಲಿಲ್ಲ ಗೆಳೆಯರೆ. ಇತಿಹಾಸ ನೋಡಿದಾಗ ನಮ್ಗೇನು ಗೊತ್ತಾಗತ್ತೆ ಅಂದರೆ ನಾವು ಭಾರತೀಯರು ಸಹಿಷ್ಣುತೆ ಹೊಂದಿರುವಂಥವ್ರು, ನಮ್ಮಂತೆ ಯಾರು ಕೂಡ ಇಲ್ಲ. ಓಕೆ, ಪ್ರಥಮ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿ ಸೋತಾಗ ಪೃಥ್ವಿರಾಜ ಚೌಹಾಣ ಅವನನ್ನು ಕೊಂದಿದ್ರೆ ಎರಡನೇ ತರೈನ್ ಕದನ ನಡೀತಾ ಇರಲಿಲ್ಲ. ಎರಡನೇ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ ಸೋತು ಸುಣ್ಣ ಆಗ್ತಾ ಇರಲಿಲ್ಲ, ಸೋತು ಸೆರೆ ಆಗ್ತಾ ಇರಲಿಲ್ಲ, ಚಿತ್ರಹಿಂಸೆ ಕೊಟ್ಟು ಅವನು ಯಾರು ಕೊಲ್ತಾ ಇರಲಿಲ್ಲ. ಓಕೆ, ಸೊ ಆಗಿದ್ದು ಆಗಿ ಹೋಗಿದೆ ಇತಿಹಾಸ, ಅದನ್ನೇ ಬದಲಾಯಿಸೋಕ್ಕಾಗಲ್ಲ. ಸೊ ದ್ವಿತೀಯ ತರೈನ್ ಕದನ ಏನಾಗುತ್ತೆ? ರಿಸಲ್ಟು ಮೂರನೇ ಪೃಥ್ವಿರಾಜ ಚೌಹಾಣ ಸೆರೆ ಆಗ್ತಾನೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.